ಬೈಬಲ್ನಲ್ಲಿ ಈ ಕತೆ ಮರೆತ ಕತೆ. ಈ ಕತೆ ಚಿಕ್ಕದು, ಆದರೆ ಸತ್ಯ ದೊಡ್ಡದು. ನೀವು ಕೇಳಿರದ ಬೈಬಲ್ ಕತೆ ಇದು. ದೇವರು ಈ ಕಥೆಯ ಮೂಲಕ ನಿಮ್ಮೊಡನೆ ಮಾತನಾಡಬಹುದು. ಹಲೋ ಫ್ರೆಂಡ್ಸ್, ಇದು ಬೈಬಲ್ ನೀತಿ ಕಥೆಗಳು, ಬೈಬಲ್ನ ಮರೆತು ಹೋದ ಚಿಕ್ಕ ಕಥೆಗಳ ಸರಣಿ. ಈತ ಬಹಳ ಕಡಿಮೆ ಜನರಿಗೆ ಗೊತ್ತಿರುವ ಒಬ್ಬ ವೀರ. 600 ಫಿಲಿಸ್ತೀಯರನ್ನು ಸೋಲಿಸಿದವನು. ಅದುವೇ ಕೇವಲ ಒಂದು ಎತ್ತಿನ ಮುಂದುಕಾಲಿನ ಚಾಟಿಯನ್ನು ಉಪಯೋಗಿಸಿ 600 ಜನ ಶತ್ರುಗಳನ್ನು ಕೊಂದನು. ಈ ಇಡೀ ಕಥೆ ಕೇವಲ ಒಂದೇ ವಾಕ್ಯದಲ್ಲಿ ಬರುತ್ತದೆ. ದೇವರು ಯಾವುದೇ ಸಣ್ಣ ವಸ್ತುವಿನಿಂದಲೂ ದೊಡ್ಡ ಕೆಲಸ ಮಾಡಬಲ್ಲನು ಎಂಬುದಕ್ಕೆ ಈ ಕಥೆಯೇ ಉದಾಹರಣೆ. ಇತಿಹಾಸದಲ್ಲಿ ಅನೇಕ ರಾಜರು, ಸೈನ್ಯಗಳು ಗೆದ್ದರು, ಆದರೆ ಇಲ್ಲಿ ಒಬ್ಬನು ಏಕಾಂಗಿಯಾಗಿ ಒಂದು ಸಾಮಾನ್ಯ ಕೋಳಿನಿಂದ 600 ಜನರನ್ನು ಸದೆಬಡಿದನು. ಇದು ದೇವರ ಶಕ್ತಿಯ ನಿಜವಾದ ಸಾಕ್ಷಿ. ಆ ಕಾಲದಲ್ಲಿ ಇಸ್ರಾಯೇಲ್ ಜನರು ಫಿಲಿಸ್ತೀಯರ ಭಯಂಕರ ದೌರ್ಜನ್ಯಕ್ಕೆ ತುತ್ತಾಗಿದ್ದರು. ಫಿಲಿಸ್ತೀಯರು ಶಕ್ತಿಶಾಲಿ ಯೋಧರು, ಉತ್ತಮ ಆಯುಧಗಳನ್ನು ಹೊಂದಿದರು. ಇಸ್ರಾಯೇಲರ ಬಳಿ ಸರಿಯಾದ ಕತ್ತಿ, ಆಯುಧಗಳೇ ಇರಲಿಲ್ಲ. ಅವರು ಕೃಷಿ ಮಾಡುವವರು, ರೈತರು. ರಸ್ತೆಗಳಲ್ಲಿ ಸಂಚಾರ ಮಾಡುವುದೇ ಭಯದ ಸಂಗತಿಯಾಗಿತ್ತು. ಜನರು ಮುಖ್ಯ ದಾರಿಗಳನ್ನು ಬಿಟ್ಟು ಗುಪ್ತ ಹಾದಿಗಳಲ್ಲಿ ಹೋಗಬೇಕಾಗಿತ್ತು. ಅಂಥ ಸಮಯದಲ್ಲಿ ದೇವರು ಒಬ್ಬ ಅಪರೂಪದ ವೀರನನ್ನು ಎಬ್ಬಿಸಿದನು. ಅವನ ಹೆಸರು ಶಮ್ಗಾರ, ಅನಾಥನ ಮಗ. ಇವನ ಹೆಸರು ಇಸ್ರಾಯೇಲ್ ಜನರಲ್ಲದಿದ್ದರೂ ದೇವರು ಅವನನ್ನು ಆರಿಸಿಕೊಂಡನು. ಒಂದು ದಿನ ಫಿಲಿಸ್ತೀಯರ ಒಂದು ದೊಡ್ಡ ತಂಡ, ಸುಮಾರು 600 ಜನ ಯೋಧರು ಇಸ್ರಾಯೇಲ್ ಭೂಮಿಯನ್ನು ದಾಳಿ ಮಾಡಲು ಬಂದರು. ಶಮ್ಗಾರನ ಬಳಿ ಯಾವುದೇ ಆಯುಧವಿರಲಿಲ್ಲ. ಅವನು ಕೇವಲ ಒಂದು ಎತ್ತಿನ ಮುಂದುಗಾಲಿನ ಚಾಟಿ ಹಿಡಿದುಕೊಂಡಿದ್ದನು. ಅದು ಸುಮಾರು 8 ಅಡಿ ಉದ್ದದ ದೊಡ್ಡ ಕೋಲು. ಒಂದು ತುದಿಯಲ್ಲಿ ಚೂಪಾದ ಮುಳ್ಳು, ಇನ್ನೊಂದು ತುದಿಯಲ್ಲಿ ದೊಡ್ಡದಾದ ಗುದ್ದಲಿ ಅಥವಾ ಕೊಂಗು ಇರುತ್ತದೆ. ಇದನ್ನು ಎತ್ತುಗಳನ್ನು ಚಾಟಿ ಹಾಕಿ ನಡೆಸಲು ಬಳಸುತ್ತಿದ್ದರು. ಆದರೆ ಶಮ್ಗಾರನು ಫಿಲಿಸ್ತೀಯರ ದೊಡ್ಡ ಗುಂಪನ್ನು ನೋಡಿ ಭಯಪಡಲಿಲ್ಲ. ದೇವರ ಮೇಲೆ ಪೂರ್ತಿ ನಂಬಿಕೆ ಇಟ್ಟು ಆ ಚಾಟಿಯನ್ನು ಒಂದು ಭಯಂಕರ ಆಯುಧವನ್ನಾಗಿ ಉಪಯೋಗಿಸಿಕೊಂಡನು. ಅವನು ಏಕಾಂಗಿಯಾಗಿ ಆ 600 ಫಿಲಿಸ್ತೀಯ ಯೋಧರ ಮೇಲೆ ದಾಳಿ ಮಾಡಿದನು. ಕೋಲನ್ನು ತಿರುಗಿಸಿ, ಚುಚ್ಚಿ, ಗುದ್ದಿ ಒಬ್ಬೊಬ್ಬರನ್ನೇ ಸಾಯಿಸುತ್ತಾ ಹೋದನು. ಯುದ್ಧದ ನಡುವೆ ದೇವರ ಶಕ್ತಿ ಅವನೊಂದಿಗೆ ಇದ್ದಂತೆ ಅವನು ಒಬ್ಬನೇ ಆ ದೊಡ್ಡ ಸೈನ್ಯವನ್ನು ಸದೆಬಡಿದನು. ಕೊನೆಗೆ ಆ 600 ಜನ ಫಿಲಿಸ್ತೀಯರು ಸತ್ತರು. ಶಮ್ಗಾರನು ಇಸ್ರಾಯೇಲ್ ಜನರನ್ನು ಆ ಭಯಂಕರ ದಾಳಿಯಿಂದ ರಕ್ಷಿಸಿದನು. ಅವನು ದೇಶವನ್ನು ಉಳಿಸಿದನು, ಕೇವಲ ಒಂದು ಸಾಮಾನ್ಯ ಕೃಷಿ ಉಪಕರಣದಿಂದ. ಈ ಕತೆ ಕೇವಲ ಒಂದೇ ವಾಕ್ಯದಲ್ಲಿ ಬೈಬಲ್ನಲ್ಲಿ ಬರುತ್ತದೆ, ಆದರೆ ಇದರಲ್ಲಿ ದೊಡ್ಡ ಸಂದೇಶವಿದೆ. ದೇವರು ನಮ್ಮ ಬಳಿ ಇರುವ ಸಣ್ಣದನ್ನೇ ದೊಡ್ಡ ಕೆಲಸಕ್ಕೆ ಬಳಸುತ್ತಾನೆ. ನಮ್ಮ ಬಳಿ ಏನಿದ್ದರೂ ಸಾಕು, ನಂಬಿಕೆ ಇದ್ದರೆ ದೇವರು ಅದನ್ನೇ ಶಕ್ತಿಯಾಗಿ ಮಾಡುತ್ತಾನೆ.